5 ಗಂಟೆಗೆ ರಿಸಲ್ಟ್ ಬಂದೋದ್ ಹಿಂಗ್ ಅನಿಸ್ತಿತ್ತು. ಜರ ಹೊಟ್ಟೆಗೆ ಜರ ಇರ್ತಿತ್ತಲ್ಲ, ಹಿಂದ್ ರಿಸಲ್ಟ್ ಬರುದಿತ್ತು ಅಂದ್ರ ಜರ ಇರ್ತೈತಿ. ಖರೆ 2:30 ರಿಸಲ್ಟ್ ಬತ್ತು. ನನ್ ದೋಸ್ತ ಅವ ನಿಶಾಂತ್ ದೇಶ್ಮುಖ್ ಅವ ಫೋನ್ ಹಚ್ಚಿದ್ ನಂಗೆ. ನಿಮ್ಗೆ ಮೊದ್ಲು ಅವ್ರ ನೋಡಿದ್ರೇನ್ರಿ? ಇದ್ರ ಮೊದ್ಲು ಅವ್ರ ನೋಡಿರು. ಅವ ಫೋನ್ ಹಚ್ಚಿದ್ ನಂಗೆ, ಭಯ ನಿಂಗ್ ರಿಸಲ್ಟ್ ಬಂದೈತಿ ಮತ್ 551 ರ್ಯಾಂಕ್ ಸಿಕ್ಕೈತಿ. ಅಲ್ಲೇ ಠಗರ ಬಿಟ್ಟು ಜರ ಅದ ಅವಾಗ ಜರ ಕಣ್ಣೀರ್ ಬಂದು ಅವಾಗ ಅಂದ್ರೆ ರಿಯಾಕ್ಷನ್ ಹೆಂಗಿತ್ರಿ? ಅಂದ್ರೆ ನಮ್ ಹಳೆಲ್ಲ ಇದ್ರು ಅವ್ರಿಗೆ ಅಂದ್ರೆ ಈಗೂ ಏನ್ ಅನಿಸ್ತಿದೆ, ದೊಡ್ಡ ಆದ್ಮಿ ಆಗಿದ ಖರೆ ಅವ್ನ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಯ್ತು ಇನ್ನ ಅವ್ರಿಗೆ ಅಂದ್ರೆ ಗೊತ್ತಿಲ್ಲ. ಒಟ್ಟು ಸಾಹೇಬಾಗಿದ. ಒಟ್ಟು ಸಾಹೇಬಾಗಿ ಹುಡುಗ ಒಟ್ಟು ಸಾಹೇಬಾಗಿದ. ಇನ್ನು ನಾವ್ ಅವ ಅಪ್ಪಗ್ ಬಿ ಅದ ಅನಿಸ್ತೈತಿ. ಅಂದ್ರೆ ನಾ ಮೊದ್ಲು ಫೋನ್ ಮಾಡಿನು, ನಾನು ಅಣ್ಣಗೂ ಫೋನ್ ಮಾಡಿನು, ಅವ ಆರ್ಮಿದಾಗ ಇರ್ತ. ಅವ ರಿಸಲ್ಟ್ ಬರ್ತೈತಿ ಅಂತ ನೋಡಿ ನಿದ್ದೆ ಹತ್ತಿದ ಅವಾಗ. ಮುನ್ಕೊಂಡ್ ಬಿದ್ದಿದ ಫೋನ್ ಹಚ್ಚಿದ ಅವಾಗ. ನಾವ್ ಹಡ್ಬಡ್ಸಿ ಹತ್ಲ ಅವ ರಿಸಲ್ಟ್ ಅಂತ ನನ್ನೊಬ್ಬ ದೋಸ್ತ್ ಇದ್ದ, ಅಕ್ಷಯ್ ಸೋಳಂಕರ್ ಅಂತ ಒಬ್ಬ. ಅವ್ ನಂಗ ಫೈನಾನ್ಷಿಯಲ್ ಪ್ರಿಪರೇಷನ್ ದಾಗ ಫೈನಾನ್ಷಿಯಲ್ ಹೆಲ್ಪ್ ಬಿ ಮಾಡಿದ. ತಿಂಗಳಿಗೆ ನಂಗ 3-4 ಸಾವಿರ ಅವ್ನ ಹೆಂಡತಿ ಬಿ ಅವ್ರ 2 ಮಂದಿ ಬಿ ಕಳಿಸ್ತೀರಿ ನಂಗೆ ರೊಕ್ಕ. ಸೊ ಅವ್ಗೂ ಬಿ ಫೋನ್ ಹಚ್ಚಿ ಕಳ್ಸಿ ಮನೆ ಕಡೆ ಪರಿಸ್ಥಿತಿ ಸ್ವಲ್ಪ ಫೈನಾನ್ಷಿಯಲ್ ವೀಕ್ ಇತ್ತಾನ. ಅವ್ರ 2 ಮಂದಿ ಹೆಲ್ಪ್ ಮಾಡ್ತೀರಿ ನಂಗೆ. ಅಣ್ಣ ಬಿ ಥೋಡೆ ರೊಕ್ಕ ಕಳಿಸ್ತಿದ್ದ, ಅವ್ರು ಬಿ ಕಳಿಸ್ತಿರು. ಸೊ ಅಂತ ಅದು ನಂಗೆ ಹೆಲ್ಪ್. ಅವಂಗೂ ಬಿ ಫೋನ್ ಹಚ್ಚಿ ಹೇಳಿನು. ಅವ ಆಫೀಸ್ದಾಗ ಜಾಬ್ನಾಗ ಇದ್ದ, ಅವ ಅಲ್ಲೇ ಕೇಕಾಗ್ ಚಾಲು ಮಾಡಿದ ಅಲ್ಲೇ ಅಂತ.